ಕಾರ್ಯಾಂಗ ಬೇರೆ, ನ್ಯಾಯಾಂಗ ಬೇರೆ, ರಾಜ್ಯಾಂಗ ಬೇರೆ. ನಾವು ರಾಜ್ಯಾಂಗ ಕೋರ್ಟಲ್ಲಿ ಜಡ್ಜಿ ಅಂತ ಹೇಳ್ತಾರೆ, ಅದೇ ಮೇನ್. ಜಡ್ಜಿ ನಮಗೆ ದೇವರಿದ್ದಂಗೆ. ತೆಗ್ದಿಕ್ಕಾಗಿ ನಾವೇನು ಕುಮಾರಸ್ವಾಮಿ ಅಲ್ಲ. ನಾವು ನಿಮ್ಮಲ್ಲೇ ಕಾನೂನು ನಿಮ್ಮಲ್ಲೇ ಇದೆ ರೆಕಾರ್ಡು, ನೀವು ತೆಗ್ದು ನೋಡಿ. ನ್ಯಾಯಾಂಗದವರು ಇಂಥದವ್ರು ತನಿಖೆ ಹೋಗಿ ಅಂದರು. ಆ ನ್ಯಾಯಾಂಗ ತಲೆ ಬಗ್ಸ ನಾವು ಹೋಗಿದ್ದೀವಿ. ಇವಾಗ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಲೋಕಾಯುಕ್ತ ತನಿಖೆ ಎದುರಿಸಕ್ ಹೋಗಿದ್ರು. ಸಿಎಂ ಆಗಿ ಇಟ್ಕೊಂಡು ಅವ್ರು ತನಿಖೆಗೆ ಹೋಗಿರೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಮೇಡಮ್, ತನಿಖೆ ಮಾಡಿ ಅಂತ ಯಾರು ಹೇಳಿದ್ದು? ತನಿಖೆ ಮಾಡೋಕ್ಕೆ ಕೋಲ್ತಾನೆ ಹೇಳಿದ್ದು. ಒಂದು ನಿಮಿಷ ಅಲ್ಲ, ತನಿಖೆ ಮಾಡಿ ಅಂತ ಯಾರು ಹೇಳಿದ್ದು? ಕೋಲ್ತಾನೆ. ಕೋಲ್ಟ್ ಗೊತ್ತಿದ್ದಾನೆ. ಒಬ್ಬ ಸಿ ಎಮ್ಗೆ ಇವ್ರು ತನಿಖೆ ಮಾಡುವಂತೆ ಯಾಕೆ ಕಳಿಸ್ಬೇಕು? ಅದ್ರ ಬದಲು CBI ಕಳಿಸ್ಬೇಕಾಯ್ತು. ಇವ್ರು ಕಳಿಸ್ಬೇಕಂತ ಯಾಕೆ ಹೇಳಿದ್ದು? ಕೋಲ್ಟ್ ಯಾರು ಇದು? ಕೋಲ್ಟು ಅಲ್ಲ, ಯಾರು ಅವರು ಸಿಎಂ ಆದ್ಮೇಲೆ ಸ್ವಲ್ಪ ಯಾರೇ ಆದ್ರೂ ಯಾವ ಅಧಿಕಾರಿ ಆದ್ರೂ ಕೇಳೇ ಕೇಳ್ತಾರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆನೂ CM ಕಂಟ್ರೋಲ್ ಇರುತ್ತೆ, ಕಾರ್ಯ ಇಲಾಖೆ ಇರುತ್ತೆ, ನ್ಯಾಯಾಂಗ ಇಲಾಖೆ ಬೇರೆ. ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಕಂಟ್ರೋಲ್ ಮಾಡ್ಬೋದು. ಅವ್ರು ಫಸ್ಟೇ ಕೊಡಬೇಕಾಯ್ತು. ಅವ್ರ ಜ್ಞಾನ ಇಲ್ವೇ? ಓಲಿ ಅವನು PM ಜ್ಞಾನ ಇಲ್ವೇ? ಇವ್ರ ಕೈಗೆ ಯಾಕೆ ಕೊಡಿಸ್ಬೇಕು ಅಂತ? ಅದು ಬಿಟ್ಬಿಟ್ಟು ಇವ್ರು ಕೊಟ್ಬಿಟ್ಟು ಇವಾಗ ಇವರೇ ಹಬ್ಬ ಮಾಡ್ಬಿಟ್ರೆ, ಇವರೇ ಅಧಿಕಾರ ಕೊಟ್ರೆ. ಕಾರ್ಯಾಂಗ ಬೇರೆ, ನ್ಯಾಯಾಂಗ ಬೇರೆ, ರಾಜ್ಯಾಂಗ ಬೇರೆ. ನಾವು ರಾಜ್ಯಾಂಗದವರು, ನ್ಯಾಯಾಂಗದವರು ಅವರಲ್ಲ. ನ್ಯಾಯ ಕೊಡ್ಸೋಣ. ಅಲ್ಲ, ಇವಾಗ ಅವರು ಹೋಗಿ ತನಿಖೆ ಎದುರಿಸಿರೋದು ಸರಿ ಅಂತ ಅನ್ಸುತ್ತೆ. ಹಾಗಾದ್ರೆ ಕೊಡ್ತೀವಿ ತನಿಖೆ ಹೋಗಿರೋದು ಸರಿ ಅಂತ ಅನ್ಸುತ್ತೆ. ತನಿಖೆ ಪಕ್ಕ ನಾವೇನು ತನಿಖೆಗೆ ನ್ಯಾಯಾಂಗದವರು ಇಂಥದವ್ರು ತನಿಖೆ ಹೋಗಿ ಅಂದರು. ಆ ನ್ಯಾಯಾಂಗ ತಲೆ ಬಗ್ಸ ನಾವು ಹೋಗಿದ್ದೀವಿ. ನ್ಯಾಯಾಂಗಕ್ಕೆ ತಲೆ ಬಗ್ಸ ಹೋಗಿದ್ದೀವಿ. ಇವಾಗ ನಿನ್ನೆ ತನಿಖೆ ಮಾಡಿದ್ರಲ್ಲ, ಅವರು ಯಾವುದೇ ಸಾಕ್ಷಿಗಳನ್ನ ಇಟ್ಕೊಂಡು ತನಿಖೆ ಮಾಡಿಲ್ಲ ಅಂತ ಉಲ್ಟಾ ಅವ್ರ ಮೇಲೆ ಕೇಸ್ ಹಾಕ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ 78 ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀವಲ್ಲ, ಪಕ್ಕ ಪ್ರೂಫ್ ಆಗಿದೆಯಲ್ಲ, ಎಲ್ಲ ರೆಕಾರ್ಡ್ ಇದೆ, ಎಲ್ಲ ವಿಡಿಯೋ ರೆಕಾರ್ಡ್ ಇದೆ. ವಿಡಿಯೋ ರೆಕಾರ್ಡು ಕೋಲ್ಡ್ಗೆ ಒಂದು ನಿಮಿಷ ಕೋಲ್ಡ್ಗೆ ಸಬ್ಸಿಡಿ ಆಗುತ್ತೆ. ಕೋಲ್ಡ್ 75 ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀವಿ. 75 ಕ್ವಶನ್ ಕೊಟ್ಟಾಗ ಕೋಲ್ಡ್ಗೆ ಇದು ಹೋಗುತ್ತೆ. ಹೋಗ್ಲೇಬೇಕು ತಾನೆ ಕೋಲ್ಡೇ ತಾನೆ ಕೇಳಿದ್ದು. 75 ಕ್ವಶನ್ ಕೇಳೋಕ್ಕೆ ಕೋಲ್ಡೇ ತಾನೆ ಹೋಗಿರೋದು. ಕೋಲ್ಡ್ಗೆ ಒಂದು ಕ್ವಶನ್ ಕೇಳಿಲ್ಲ ಅಂದ್ರು ಯಾರು ಬಂದ್ರು ಅವ್ರ ಮೇಲೆ ಹೊಡಿತಾರೆ. ನನಗೆ ಗೊತ್ತಿಲ್ಲ ಅದು ಎಷ್ಟು ಕ್ವಶನ್ ಅಂತ, ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ಮಾಹಿತಿ ಏನು ಅಂತಂದ್ರೆ, ಏನೋ ಸಾಕ್ಷಿಗಳನ್ನ ಇಟ್ಕೊಳ್ದಿರಾ ಅಧಿಕಾರಿ ತನಿಖೆ ಮಾಡಿದ್ದಾರೆ ಅನ್ನೋದೊಂದು. ಅಧಿಕಾರಿ ಜ್ಞಾನ ಇರಬೇಕು. ಅಧಿಕಾರಿಗೆ ಇದು ಕೊಡೋದು ಯಾರು? ನ್ಯಾಯಾಂಗ ಕೊಡೋದು. ಇಂತಿಂದ ಕ್ವಶನ್ ಕೊಡುವಂತ ನ್ಯಾಯಾಂಗ ಪ್ರಕಾರ ನಡ್ಕೋಬೇಕು. ಇವಾಗ ಅವನೇ ಸಸ್ಪೆಂಡ್ ಮಾಡೋಕ್ಕೆ ರೂಲ್ಸ್ ಆಗಿದೆಯಲ್ಲ, ಆರ್ಡರ್ ಆಗಿದೆ. ಯಾರು SP ನ ಸಸ್ಪೆಂಡ್ ಮಾಡ್ತೀವಂತ ಸಸ್ಪೆಂಡ್ ಮಾಡ್ತಾರೆ ಯಾರು? ನ್ಯಾಯಾಂಗ. ನಾವು ರಾಜ್ಯಾಂಗದವರು, ರಾಜ್ಯಾಂಗದವರು, ಕಾರ್ಯಾಂಗದವರು. ನಾವು ನ್ಯಾಯಾಂಗದವರಲ್ಲ. ಕೋರ್ಟಲ್ಲಿ ಜಡ್ಜಿ ಅಂತ ಹೇಳ್ತಾರೆ, ಅದೇ ಮೇನ್. ಜಡ್ಜಿ ನಮಗೆ ದೇವರಿದ್ದಂಗೆ. ಅರ್ಥ ಆಯ್ತಾ? ಯಾವ ಪಕ್ಷದಾಗಲಿ ಯಾವ ನಾಯಕರಾಗಲಿ ಮುಖ್ಯ ಅಲ್ಲ ನಮಗೆ. ನಮ್ಮ ಪಕ್ಷದ ಮುಖ್ಯ ಅಲ್ಲ. ಸರಿ, ಮೂಢ ಹಗರಣದ ಬಗ್ಗೆ ಏನು ಹೇಳ್ತೀರಾ ಹೇಳಿ ನೋಡೋಣ. ಮೂಢ ಇದು ಹಗರಣ ನಮ್ಗೆ ಗೊತ್ತಿಲ್ಲ. ಅದನ್ನ ಅವ್ರ ಅಣ್ಣ ಅಲ್ಲಲ್ಲ, ಅವ್ರ ಅಣ್ಣ ಈಗ ಅವ್ರ ಅಣ್ಣನು ಅಲ್ಲ, ಅವ್ರ ಅಣ್ಣ ತಂಗಿಗೆ ಇದು ಕುಂಕುಮಗೆ ಗಿಫ್ಟ್ ಕೊಟ್ಟಿದ್ದು. ನಮಗೆ ಗೊತ್ತಾದ ಮೇಲೆ ಕುಂಕುಮ ವಾಪಸ್ ಕೊಟ್ಟರು. ಅದಕ್ಕೆ BJP ಇದು ಸೈನ್ ಹಾಕಿದ್ದು. ಅದು ಮೂಡೋದಕ್ಕೆ ಸೈನ್ ಹಾಕಿದ್ದು BJP ಸೈನ್ ಹಾಕಿದ್ದು. ಯಾರು? ಸದಾನಂದ ಗೌಡ ಸೈನ್ ಹಾಕಿದ್ದು. ಪ್ರೂಫ್ ಕೊಡ್ತೀವಿ ಬನ್ನಿ. ಏನಿದೆ ಪ್ರೂಫ್ ನಿಮ್ಮ ಹತ್ರ? ಪ್ರೂಫ್ ಬಂದೆ ರೆಕಾರ್ಡ್ ಇದೆ. ನಿಮ್ಮ ಹತ್ರ ರೆಕಾರ್ಡ್ ಇಲ್ವೇ? ನಾನೇ ಬೇಕಾ? ನಾವೇನು ಇವರಲ್ಲಮ್ಮ, ನಾವೇನು ಕುಮಾರಸ್ವಾಮಿ ಅಲ್ಲ. ಹಿಂಗೆ ತೆಗ್ದಿಕ್ಕಾಗಿ ನಾವೇನು ಕುಮಾರಸ್ವಾಮಿ ಅಲ್ಲ. ನಾವು ನಿಮ್ಮಲ್ಲೇ ಕಾನೂನು ನಿಮ್ಮಲ್ಲೇ ಇದೆ ರೆಕಾರ್ಡು, ನೀವು ತೆಗ್ದು ನೋಡಿ. ನಿಮ್ಮ ಇವ್ರ ಸಂಪಾದಕ ಮಾತಾಡಿ, ಗೊತ್ತಾಯ್ತಮ್ಮ. ಇನ್ನೇನು ಬೇರೆ ಇದೆಯಾ? ಬೀಟ್ ಪ್ಲಸ್ ಕರ್ನಾಟಕ.